ಫಿನಾಲೆ ಇವುಗಳನ್ನೆಲ್ಲ ನಾವು ಶೋ ಅಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ನೋಡ್ತಾ ಇದ್ವಿ. ಗ್ರ್ಯಾಂಡ್ ಫಿನಾಲೆ ಅನ್ನೋದು. ಸೊ ಈಗ ರಾಜಕೀಯದಲ್ಲೂ ಕೂಡ ಗ್ರ್ಯಾಂಡ್ ಫಿನಾಲೆ ಬಂದ್ಬಿಟ್ಟಿದೆ. ಗ್ರ್ಯಾಂಡ್ ಫಿನಾಲೆ ಅಂದ್ರೆ ಈಗ ಲೋಕಸಭೆಯ ವಿಚಾರದಲ್ಲಿ ಬಟ್ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ 20 ಕ್ಷೇತ್ರಗಳಿಗೆ. ಇಲ್ಲಿ ಉಂಟಾಗಿರುವಂತ ಕೆಲವೊಂದಿಷ್ಟು ಬದಲಾವಣೆಗಳು ಮೋದಿ ನಾಮಬಲ ಹೊಂದಿದ್ರೆ ಸಾಕು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಮಟ್ಟಕ್ಕೆ ಬಿಜೆಪಿ ಕಾಣಿಸಿಕೊಳ್ತಾ ಇದೆ. ಹಿಂದುತ್ವದ ಅಲೆ ಇರುವಂತ ಕೆಲವು ಕ್ಷೇತ್ರಗಳಲ್ಲಿ ಯಾರನ್ನ ಹಾಕಿದ್ರೂ ಕೂಡ ನಡೆಯುತ್ತೆ ಅನ್ನುವಂಥ ಯೋಚನೆಯಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆಯಾ. ಹಲವು ರೀತಿಯಾದಂಥ ಅಸಮಾಧಾನಗಳು ಬಿಜೆಪಿಯ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಹಾಲಿ ಸಂಸದರ ವಿಚಾರ ಯಾಕೆ ಹೀಗಾಗ್ತಾ ಇದೆ? ಸೊ ಬಿಜೆಪಿ ಜ್ಯೇಷ್ಠರು ಜರಡಿ ಹಿಡಿದ ರಭಸಕ್ಕೆ ಬಾಹುಬಲಿ ಸ್ಪರ್ಧಿಗಳೇ ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಮೋದಿ ನಾಮಬಲ ಹೊಂದಿದ್ರೆ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಹಿಂದುತ್ವದ ನೆಲದಲ್ಲೂ ಕೂಡ ಪ್ರಯೋಗ, ಹಿಂದುತ್ವವಾದಿಗಳ ವಿಚಾರದಲ್ಲೂ ಕೂಡ ಪ್ರಯೋಗ. ಉರಿಯುತ್ತಿದೆ ಬಂಡಾಯದ ಬೆಂಕಿ, ಆರಿಸೋದು ಗೊತ್ತು ಅಂತ ಹೈಕಮಾಂಡ್ ಹೇಳ್ತಾ ಇದೆಯಾ. ಕಾಂಗ್ರೆಸ್ ಸೈಲೆಂಟ್ ಆಪರೇಷನ್ ಅನ್ನ ಮಾಡ್ತಾ ಇದೆ. 2 ಅಂಕಿ ದಾಟೋಕೆ ಗೇಮ್ ಚೇಂಜ್ ಅನ್ನ ಮಾಡ್ಕೊಳ್ತಾ ಇದೆ. ಗ್ರ್ಯಾಂಡ್ ಫಿನಾಲೆ, ಗ್ರ್ಯಾಂಡ್ ಮಾಸ್ಟರ್ ಯಾರು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಬ್ರು ಯಾರಾದ್ರೂ ಮಾಸ್ಟರ್ ಬೇಕಲ್ಲ. ಸೊ ಗ್ರ್ಯಾಂಡ್ ಮಾಸ್ಟರ್ ಯಾರು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಫೈನಲಿ ಯಾರು ಆಗ್ತಾರೆ ಇದರಲ್ಲಿ. ಫಿನಾಲೆಯಲ್ಲಿ ಡೈರೆಕ್ಟ್ ಆಗಿ ಇಟ್ಕೊಳ್ಳುವಂಥದ್ದು ಪ್ರಶಸ್ತಿ ತಗೊಳ್ಳೋರು ಯಾರಾದರೂ ಒಬ್ಬರು ಬೇಕಲ್ಲ. ಅದಕ್ಕೊಬ್ಬರು ಮಾಸ್ಟರು ಕೂಡ ಬೇಕು. ಆ ಮಾಸ್ಟರ್ ಯಾರು ಹಾಗಿದ್ದಾಗ ಈ ಪ್ರಯೋಗಗಳು ಯಾಕೆ ಆಗ್ತಾ ಇದೆ? ವಿಧಾನಸಭೆಯಲ್ಲೂ ಇಂಥ ಪ್ರಯೋಗಗಳನ್ನು ಮಾಡಿ ಏಟನ್ನ ತಿಂದಿರುವಂಥ ಬಿಜೆಪಿಗೆ ಹೊಸ ಪ್ರಯೋಗಕ್ಕೆ ಕೈ ಹಾಕ್ತಾ ಇದೆ. ಈ ಪ್ರಯೋಗದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಚರ್ಚೆಯನ್ನು ಮಾಡೋಣ ಇವತ್ತಿನ ನಮ್ಮ ಈ ಡಿಬೇಟ್ನಲ್ಲಿ. ನಿಮಗೆ ಟಿಕೆಟ್ ಕೊಡಲ್ಲ, ಹೈಕಮಾಂಡ್ನಿಂದ ಕೆಲವರಿಗೆ ಸ್ಪಷ್ಟ ಸಂದೇಶ ರವಾನೆ ಆಯಿತು. ಟಿಕೆಟ್ ಕೊಡದಿದ್ದಕ್ಕೆ ತಂತ್ರಗಾರಿಕೆಯ ಕಾರಣವನ್ನು JP ನಡ್ಡಾ ಅವರು ಕೊಟ್ಟರು. ಆದರೆ ಆ ತಂತ್ರಗಾರಿಕೆ ಕಾರಣ ಏನು ಅನ್ನೋದನ್ನ ವರಿಷ್ಠರು ತಿಳಿಸಿಲ್ಲ. ಟಿಕೆಟ್ ಸಿಗದಿದ್ದವರು ಸೈಲೆಂಟ್ ಆದರೂ, ವೈಲೆಂಟ್ ಆದರೂ ಕೂಡ ಕೇರ್ ಮಾಡಲ್ಲ. ಕೆಲವರ ಟಿಕೆಟ್ ತಪ್ಪಿಸೋಕೆ ಯತ್ನಿಸಿದವರಿಗೂ ಕೂಡ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಭವಿಷ್ಯ ಇದೆ, ಪಕ್ಷದ ಕೆಲಸ ಮಾಡಿ, ಸುಮ್ಮನಿದ್ರೆ ಉಳಿಗಾಲ ಅನ್ನುವಂಥ ಮೆಸೇಜು. ಅದೇ ಉಳಿಗಾಲ ಇದೆ ಅಂತ ಹೇಳಿದಂಥ ಈಶ್ವರಪ್ಪನವ್ರ ಜೊತೆ ಏನು ನಡ್ಕೊಂಡ್ರು? ಟಿಕೆಟ್ ಕೊಡಲ್ಲ ಅಂತ ಹೇಳಿದಾಗ ಆಯಿತು ಅಂತೇಳಿ ನಾವು ಪಕ್ಷಕ್ಕೋಸ್ಕರ ಇರ್ತೀನಿ ಅಂತ ಹೇಳಿದಂಥ ಈಶ್ವರಪ್ಪನವರಿಗೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಎಲ್ಲಿ ತಂದಿಟ್ರಿ? ಪಾಪ ಅವ್ರು ಅಸಮಾಧಾನಗೊಂಡ್ಬಿಟ್ಟು ಬೇಜಾರಾಗ್ಬಿಟ್ಟು ಯಡಿಯೂರಪ್ಪನವರ ಮೇಲೆ ಮುಗಿಬೀಳ್ತಾನೇ ಇದ್ದಾರೆ. ಅಪ್ಪ ಮಕ್ಕಳು ಅಂತಾನೆ ಹೇಳ್ತಾ ಇದ್ದಾರೆ ಅವರು. ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಚರ್ಚೆ ಮಾಡಬೇಕಲ್ವ? ಮಾಡೋಣ. ಸೊ ಏನು ಮಾತನಾಡಿದರೆ ಮೊದಲು ನೋಡೋಣ. ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡೋದನ್ನ ಮಾಡಿಸಿದ್ರು. ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ, ಮಾಡೋರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ನಾವು ಎಲ್ಲ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿಯವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ, ಅದರ ಮೇಲೆ ದೇಶದ ಹಿತ, ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು, ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರು ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಒಂದು ವೇಳೆ ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ಯಾಕೆ ನಾನು ಸ್ವಾಗತಿಸ್ತೇನೆ, ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ. ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಎಲ್ಲನೂ ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದನೂ ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋವಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನುಂಗ್ಕೊಂಡು ಹೋಗಬೇಕು. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು
ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು? ಇವರು ಶೋಭಾಗೆ ಹಠ ಹಿಡಿಯೋಕ್ಕಾಗತ್ತೆ, ಕಾಂತೇಶನ್ಗೆ ಯಾಕೆ ಹಠ ಹಿಡಿಲಿಲ್ಲ? ನಿಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತೇನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ. MLC ಮಾಡ್ತೀವಿ, ಎಲ್ಲ ಸರಿ ಹೋಗುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಶೋಭಾ ಕರಂದ್ಲಾಜೆ ಅವ್ರಿಗೆ ಹಠ ಹಿಡಿದು ಟಿಕೆಟ್ ಕೊಡ್ಸೋಕ್ಕಾಗತ್ತೆ, ಕಾಂತೇಶ್ಗೆ ಯಾಕಿಲ್ಲ? ಇದು ಈಶ್ವರಪ್ಪನವ್ರ ಪ್ರಶ್ನೆ. ನಾಳೆ ಡಿಸೈಡ್ ಮಾಡ್ತಾರಂತೆ ಅವ್ರು ಏನು ಮಾಡಬೇಕು ಅಂತ. ಬಟ್ ಇನ್ನೊಂದು ಗಾಳ ಎಸ್ದಿದ್ದಾರೆ ಯಡಿಯೂರಪ್ಪನವರು, MLC ಮಾಡ್ತಾರೆ ಅಂತೇಳಿ. ಈ ಗಾಳಕ್ಕೆ ಬೀಳ್ತಾರ ಈಶ್ವರಪ್ಪನವ್ರು ನಂಗೆ ಗೊತ್ತಿಲ್ಲ. ಆದರೆ ಇನ್ನೊಂದು ಕಡೆಗೆ ಹಿಂದುತ್ವದ ನೆಲದಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ, ಹಿಂದುತ್ವವಾದಿಗಳ ವಿಚಾರದಲ್ಲೂ ಕೂಡ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂದುತ್ವ ಅಲೆಯ ಕ್ಷೇತ್ರಗಳಲ್ಲಿ ಹೊಸ ಮುಖಗಳನ್ನು ಎಂಟ್ರಿ ಇಡ್ತಾ ಇದ್ದಾರೆ. ಹಿಂದುತ್ವದ 2 ಕ್ಷೇತ್ರಗಳಲ್ಲಿ ಬದಲಾವಣೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರಿನಲ್ಲಿ ಅಭ್ಯರ್ಥಿ ಚೇಂಜ್. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ಇಲ್ಲ. ಉತ್ತರ ಕನ್ನಡದಲ್ಲೂ ಕೂಡ ಹಾಲಿ ಎಂಪಿಗೆ ಟಿಕೆಟ್ ಬಹುತೇಕವಾಗಿ ಮಿಸ್ ಅಂತ ಹೇಳ್ತಾ ಇದ್ದಾರೆ. ಕೊಡೋದಾಗಿದ್ದರೆ ಇಷ್ಟೊತ್ತಿಗೆ ಕೊಡ್ತಾ ಇದ್ರು. ಹಿಂದುತ್ವ ಕೋಟೆಯಲ್ಲಿ ಮೋದಿ ಮಿನಿಯನ್ನ ಹೈಕಮಾಂಡ್ ನೆಚ್ಕೊಂಡಿದೆ. ಇದನ್ನೇ ಕಳೆದ ಬಾರಿಯೂ ಕೂಡ ವಿಧಾನಸಭೆಯಲ್ಲೂ ಕೂಡ ಹೀಗೆ ನೆಚ್ಕೊಂಡಿದ್ದು. ಬಟ್ ಅಲ್ಲಿ 40ಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಿದ್ರು. 10 ಕೂಡ ಗೆಲ್ಲಕ್ಕಾಗಲಿಲ್ಲ.